ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ನಡುವೆ ಸಾಕಷ್ಟು ಜಗಳಗಳು, ಕೊಲೆ ಎಲ್ಲವನ್ನೂ ಕೂಡ ಗಮನಿಸಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡಿ, ಸಾಕು ಪ್ರಾಣಿಗಳ ಮೇಲೆಯೂ ಕೂಡ ಕ್ರೌರ್ಯವನ್ನ ಮೆರಿತಾ ಇದ್ದಾರೆ ವ್ಯಕ್ತಿಗಳು. ಜೊತೆಗೆ ಜಗಳಗಳು ಕೂಡ ಆಗ್ತಾ ಇದೆ. ಪತ್ನಿಯನ್ನ ನೋಡಿ ಬೊಗಳಿದ್ದಕ್ಕೆ ಹಿಗ್ಗಾಮೊಗ್ಗ ಥಳಿತವಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅವರೇಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಂಜಿನಪ್ಪ ಅನ್ನೋರಿಗೆ ಸೇರಿದಂತಹ ಸಾಕು ನಾಯಿ ಸ್ಕೂಪಿ ಆಗಿರುತ್ತೆ. ಗೋಪಿ ಎಂಬಾತನಿಂದ ಶ್ವಾನದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಯಾಕೆ? ಹೆಂಡತಿ ನೋಡಿ ಬೊಗಳಿದ್ದಕ್ಕೆ. ಬೊಗಳುತ್ತೋ ಅದು ಶ್ವಾನ, ಅಷ್ಟೇ ನೇನಾಗಿಲ್ಲ. ಬೊಗಳಿದ್ದಕ್ಕೆ ಹಿಗ್ಗಾಮೊಗ್ಗ ಆ ಶ್ವಾನಕ್ಕೆ ಒಡೆದಾಕಿ ಚೆಚ್ಚಾಕ್ಬಿಟ್ಟಿದ್ದಾರೆ. ನಾಯಿ ತಲೆಗೆ ಹಲ್ಲೆ ಮಾಡಿದ್ದಾರೆ. ಪ್ರಜ್ಞೆ ತಪ್ಪಿ ಬಿದ್ದಿರುತ್ತೆ ಶ್ವಾನ ಸ್ಕೂಬಿ. ಸಿಸಿಟಿವಿಯಲ್ಲಿ ದೃಶ್ಯ ಕೂಡ ಸೆರೆಯಾಗಿದೆ. ಹಲ್ಲೆ ಮಾಡಿದ್ರಲ್ಲ, ಆ ದೃಶ್ಯ ಸೆರೆಯಾಗಿದೆ. ಕೂಡಲೇ ಶ್ವಾನವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಂಜಿನಪ್ಪ. ಚಿಕಿತ್ಸೆ ಬಳಿಕವಾಗಿ ಪ್ರಾಣಾಪಾಯದಿಂದ ಪಾರಾಗಿದೆ ಶ್ವಾನ. ಈ ಸಂಬಂಧವಾಗಿ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಒಂದೇ ವಿಚಾರ, ಏನಂದ್ರೆ ಏನಿಲ್ಲ, ಜಸ್ಟ್ ಅವರ ಹೆಂಡತಿನ ನೋಡಿ ಆ ನಾಯಿ ಬೊಗಳ್ತು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಹಿಗ್ಗಾಮುಗ್ಗ ಅದನ್ನ ಚೆನ್ನಾಗಿ ಚಚ್ಚಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಅವರೇಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಂಜಿನಪ್ಪ ಅನ್ನೋರಿಗೆ ಸೇರಿದಂತಹ ಸಾಕು ನಾಯಿ ಆಗಿರುತ್ತೆ ಸ್ಕೂಬಿ. ಗೋಪಿ ಎಂಬಾತ ಏನು ಮಾಡ್ತಾನೆ, ಶ್ವಾನದ ಮೇಲೆ ಅಟ್ಯಾಕನ್ನು ಮಾಡ್ತಾರೆ. ನಾಯಿಯ ತಲೆಗೆ ಹಲ್ಲೆ ಮಾಡ್ತಾರೆ. ಪ್ರಜ್ಞೆ ತಪ್ಪಿ ಬಿದ್ದಿರುತ್ತೆ ಶ್ವಾನ ಸ್ಕೂಬಿ. ಜೊತೆಗೆ ಕೂಡಲೇ ಶ್ವಾನವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅದರ ಮಾಲೀಕ ಏನಿರ್ತಾರೆ ಅಂಜಿನಪ್ಪ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಬಟ್ ಈಗ ಪ್ರಾಣಾಪಾಯದಿಂದ ಶ್ವಾನ ಬದುಕಿದೆ, ಏನೂ ಕೂಡ ತೊಂದರೆ ಆಗಿಲ್ಲ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಸಂಬಂಧವಾಗಿ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗ್ತದೆ. ಮೊನ್ನೆ ಎಲ್ಲ ಗಮನಿಸ್ತಾ ಇದ್ರಿ, ಬೆಕ್ಕಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಎಲ್ಲ ಬೆಕ್ಕಿನ ವಿಚಾರವಾಗಿ ಯಾವ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿದ್ರು, ಕಂಪ್ಲೇಂಟ್ ದಾಖಲಾಯಿತು ಅಂತ ಹೇಳಿ ಗಮನಿಸಿದ್ರಿ. ಈಗ ನಾಯಿ ವಿಚಾರಕ್ಕೆ, ಸಾಕು ಪ್ರಾಣಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಗಲಾಟೆ ಆಗ್ತಾ ಇದೆ. ಹೊಡೆದಾಟದ ಮಟ್ಟಕ್ಕೆ ಹೋಗ್ತಾ ಇದೆ. ಇಲ್ಲ ವ್ಯಕ್ತಿಗಳ ಮೇಲೆ ಕೈ ಮಾಡ್ತಾರೆ, ಇಲ್ಲ ಆ ಸಾಕು ಪ್ರಾಣಿಗಳು ಏನಿರುತ್ತೆ ಅದರ ಮೇಲೆ ಕೈ ಮಾಡುವಂತಹ ಸಂಖ್ಯೆ ಅಥವಾ ಅದನ್ನು ಹಿಗ್ಗಾಮುಗ್ಗ ಥಳಿಸುವಂತಹ ಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಮತ್ತೊಂದು ಘಟನೆ ಕೂಡ ಸೇರ್ಪಡೆಯಾಗಿದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಅದರ ಸ್ಥಿತಿ ಏನಾಯಿತು, ಯಾವ ರೀತಿಯಾಗಿ ದೊಣ್ಣೆ ತಗೊಂಡು ಬಾರಿಸ್ತಾ ಇದ್ದ, ಆತ ತಲೆಗೆ ಯಾವ ರೀತಿಯಾಗಿ ಪೆಟ್ಟಾಯಿತು. ಆನಂತರವಾಗಿ ಅದರ ಮಾಲೀಕ ಏನಿರ್ತಾರೆ ಅವ್ರು ಬರ್ತಾರೆ ಅಂಜಿನಪ್ಪ. ಆಸ್ಪತ್ರೆಗೆ ಆ ನಾಯಿಯನ್ನು ಕೂಡ ಅವರು ದಾಖಲು ಮಾಡ್ತಾರೆ ಅಥವಾ ಶ್ವಾನವನ್ನು ದಾಖಲು ಮಾಡ್ತಾರೆ. ಬಟ್ ಈಗ ಒಂದು ಖುಷಿ ವಿಚಾರ ಏನು ಅಂತಂದರೆ, ಪ್ರಾಣಾಪಾಯದಿಂದ ಆ ಶ್ವಾನ ಬದುಕಿದೆ ಅನ್ನುವಂತಹ ವಿಚಾರ. ಈಗ ಸೊಂದದ ಅದು ನೋಡು, ನೋಡು ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಎಷ್ಟು ಗಂಟೆಗೆ ಆಗಿರುವಂತಹ ಪ್ರಕರಣ, ಅದರಲ್ಲೂ ಕೂಡ ಬೊಗಳೋ ನಾಯಿ ಕಚ್ಚಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಏನೋ ಬೊಗಳಕತ್ತೆ ಅಂತ ಹೇಳಿ ಹೋಗಿದ್ರೆ ಆಗ್ತಾ ಇತ್ತು, ಇದೆಲ್ಲ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಏನಿದೆ ಕಂಪ್ಲೀಟ್ ಮಾಹಿತಿ? ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲೂ ಕೂಡ ಮಕ್ಕಳಷ್ಟೇ ಪ್ರೀತಿಯಿಂದ ಸಾಕು ಪ್ರಾಣಿಗಳನ್ನು ಕೂಡ ಸಾಕ್ತಾರೆ. ಮನೆಯಲ್ಲಿ ಬೆಕ್ಕು, ನಾಯಿ ಸೇರಿದಂತೆ ಮೊಲ ಎಲ್ಲವನ್ನು ಕೂಡ ಸಾಕ್ತಾರೆ. ಅದರಲ್ಲೂ ವಿಶೇಷವಾಗಿ ನಾಯಿಗಳನ್ನ ಸಾಕುವ ಉದ್ದೇಶ ಏನಂತ ಹೇಳಿದ್ರೆ, ಮನೆಗಳಿಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಬೇಕು, ಮತ್ತೆ ಅದರಿಂದ ಕೆಲವೊಂದಷ್ಟು ಜನ ಹೊರಗಡೆ ಹೋಗ್ತಾರೆ, ರಕ್ಷಣೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಸಾಕಿರ್ತಾರೆ. ಹಾಗೆ ಅಂಜಿನಪ್ಪ ಅನ್ನೋರು ಕೂಡ ಏನೋ ಒಂದು ಸಾಕು ನಾಯಿಯನ್ನು ಕೂಡ ಮನೆ ಹತ್ರ ಸಾಕಿರ್ತಾರೆ. ಆ ಗೇಟ್ ನ ಮುಂದಗಡೆ ಕಟ್ಟಾಕಿರ್ತಾರೆ. ಯಾರಾದ್ರೂ ಅಪರಿಚಿತರು ಗೇಟ್ ನ ಮುಂಭಾಗದಲ್ಲಿ ಅಥವಾ ರಸ್ತೆಯಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಸಹಜವಾಗಿಯೂ ಕೂಡ ಅದು ಹೊಗಳುವಂತ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಾಗಿ ಕೂಡ ಏನು 9ನೇ ತಾರೀಕು ಏನಿದೆ ಇವತ್ತು, ಆವತ್ತಿನ ದಿನ ಕೂಡ ಈ ಗೋಪಿ, ಪಕ್ಕದ ಮನೆ ನಿವಾಸಿಯಾಗಿರುವಂತಹ ಗೋಪಿ ಅವರ ಪತ್ನಿ ಕೂಡ ರಸ್ತೆಯಲ್ಲಿ 2-3 ಬಾರಿ ಓಡಾಡಿದ್ದಾರೆ. ಆಗ ಸಹಜವಾಗಿಯೂ ಕೂಡ ನಾಯಿ ಬೊಗಳಿದೆ. ಆಗ ಮನೆಗೆ ಹೋಗಿ ವಿಚಾರ ಹೇಳದಂತ ವೇಳೆಯಲ್ಲಿ ಗೋಪಿ ಅವರು ಸಂಜೆ ಮನೆಗೆ ಬರ್ತಾರೆ. ಬಂದಂತವರು ಕೂಡ ರಾತ್ರಿ 8:30 ಸುಮಾರಿಗೆ ಏಕಾಏಕಿ ಮನೆಯಿಂದ ಒಂದು ದೊಣ್ಣೆಯನ್ನ ತೆಗೆದುಕೊಂಡು ಬಂದು ಗೇಟ್ ಓಪನ್ ಮಾಡಿರ್ತಾರೆ. ಆ ಒಂದು ಸ್ಕೂಬಿ ಎನ್ನುವ ಹೆಸರಿನ ಈ ನಾಯಿಯನ್ನು ಕೂಡ ಗೇಟ್ ನ ಮುಂಭಾಗದಲ್ಲಿ ಕಟ್ಟಾಕಿರ್ತಾರೆ. ಒಳಗಡೆ ಹೋಗಿ ಈತ ದೊಣ್ಣೆಯನ್ನು ಮನಸ್ಸ ಇಚ್ಛೆ ಹಲ್ಲೆಯನ್ನ ಮಾಡ್ತಾನೆ. ಆತ ಸೌಂಡ್ ಮಾಡ್ತಾ ಇರುತ್ತೆ, ಬೊಗಳುತ್ತೆ. ಆಗ ಒಳಗಡೆ ಇದ್ದಂತವ್ರು ಕೂಡ ನೋಡಿ ಹೊರಗಡೆ ಬಂದು ಅವ್ರನ್ನ ಪ್ರಶ್ನೆ ಮಾಡಕ್ ಬಂದಾಗ ಅವ್ರ ಮೇಲೆ ಕೂಡ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಇದೇ ರೀತಿ ಆದ್ರೆ ನಾಯಿನ ಸಾಯಿಸ್ತೀನಿ ಬಿಡಲ್ಲ ಅಂತ ಹೇಳಿ ಅವರು ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ನಾಯಿ ಪ್ರಜ್ಞಾನ ಸ್ಥಿತಿಯಾಗಿ ಬೀಳುತ್ತೆ. ಅಲ್ಲಿ
ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ತಾರೆ. ಟ್ರೀಟ್ಮೆಂಟ್ ಅನ್ನು ಕೊಟ್ಟ ನಂತರ ಅದು ಪ್ರಾಣಾಪಾಯದಿಂದ ಪಾರಾಗುತ್ತೆ. ಈ ಘಟನೆಯ ಎಲ್ಲಾ ದೃಶ್ಯಗಳು ಕೂಡ ಅವ್ರ ಮನೆಯಲ್ಲಿದ್ದಂತ ಸಿಸಿ ಕ್ಯಾಮೆರಾ ಆಗಿರುತ್ತೆ. ಆ ಒಂದು CCTVನ ತೆಗೆದುಕೊಂಡೋಗಿ ಪೊಲೀಸ್ ಠಾಣೆಗೆ ಕೊಟ್ಟ ನಂತರ ಒಂದು FIR ದಾಖಲಾಗಿದೆ. ಸದ್ಯ ಗೋಪಿ ಅವರು ಕೂಡ ಈಗ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಅವರು ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಒಂದು ನಾಯಿಯನ್ನ ಸಾಕ್ತಾ ಇದ್ರು. ಈಗ ಅದ್ರ ಮೇಲೆ ಈ ರೀತಿಯಾಗಿ ಒಂದು ಕ್ರೌರ್ಯವನ್ನ ಮೆರೆದಿರುವಂತಹ ಗೋಪಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಅವ್ರ ಮನೆಯವರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಆ ಪ್ರಾಣಿ ಪ್ರಿಯರು ಕೂಡ ಈ ರೀತಿಯಾದಂತಹ ವಿಕೃತ ಮನಸ್ಸಿರುವಂತವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೇವಲ ನಾಯಿ ಬೊಗಳಿತು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ರೆ ಅಥವಾ ಬೇರೆ ಏನಾದ್ರು ವೈಯಕ್ತಿಕ ವಿಚಾರಗಳೇನಾದ್ರು ಇತ್ತ ಅನ್ನುವಂಥದ್ದು ಕೂಡ ಸದ್ಯ ತಿಳಿದುಬರಬೇಕಾಗಿರುವಂತಹದ್ದು ಕುಸುಮ. ಎಸ್, ಥ್ಯಾಂಕ್ ಯು ವೆಂಕಟೇಶ್.